ಈಗ ಬಾಂಡ್ ಪೇಪರ್ ಮಾಡಿಸ್ಕೊಂಡು ಕಷ್ಟ ಹೋಯ್ತು. ಅದಕ್ಕಾಗಿ ಮನುಷ್ಯ ಸಾವಿರ ವರ್ಷ ಬದುಕ್ತಾ ಇದ್ದ. ಇಂಥದಿರಲಿ ನಾ ಸಾಯ್ತೀನಿ ಅಂತ ಹೇಳ್ತಕ್ಕಂಥ ಶಕ್ತಿ ಆ ಪರಮಾತ್ಮ ಮನುಷ್ಯನ ಕೊಟ್ಟಿದ್ದ. ತದನಂತರ ಬಂತು ನೋಡಿ ತ್ರೇತಾಯುಗ. ಆ ತ್ರೇತಾಯುಗದಲ್ಲಿ ಮನುಷ್ಯನ ಆಯಸ್ಸು 500 ವರ್ಷಗಳು ಬಂದ್ಬಿಡುತ್ತಂತೆ. ಕಾರಣ ಆ ಧರ್ಮದೇವತೆ ಹಸು ಒಂದು ಕಾಲನ ಮೇಲೆ ಕೆತ್ಕೊಂಡ್ಲಂತೆ, 3 ಕಾಲನ ಭೂಮಿ ಮೇಲೆ ಉಳ್ಕೊಂಡು. ಆಗ ಈ ಭೂಲೋಕದಲ್ಲಿ ಕಾಲ್ವಾಗ ಅನ್ಯಾಯ ಶುರುವಾಯ್ತಂತೆ ನೋಡಿ ರಾಮಯುಗದಲ್ಲಿ. ಹಾಗಾಗಿ 500 ವರ್ಷ ಬರ್ತದೆ ಮನುಷ್ಯನ ಆಯಸ್ಸು. ತದನಂತರ ಬಂತು ನೋಡಿ ದ್ವಾಪರ ಯುಗ. ಶ್ರೀಕೃಷ್ಣ ಪರಮಾತ್ಮನ ಯುಗದಲ್ಲಿ ಮನುಷ್ಯನ ಆಯಸ್ಸು 250 ವರ್ಷಗಳು ಬಂದ್ಬಿಡ್ತಂತೆ. ಕಾರಣ ಆ ಧರ್ಮದೇವತೆ ತನ್ನ 2 ಕಾಲುಗಳನ್ನ ಮೇಲೆತ್ಕೊಂಡು 2 ಕಾಲುಗಳನ್ನ ಭೂಮಿ ಮೇಲೆ ಉಳ್ಕೊಂಡಂತೆ. ಹಾಗಾಗಿ ಮನುಷ್ಯನ ಆಯಸ್ಸು 250 ವರ್ಷಗಳು ಬಂದಂತೆ. ಈಗ ಬಂತು ನೋಡಿ ನಮ್ಮ ನಿಮ್ಮೆಲ್ಲರ ಕಲಿಯುಗ. ಈ ಕಲಿಯುಗದಲ್ಲಿ ಎಲ್ಲದರಲ್ಲಿ ಮೋಸ, ಅಸೂಯೆ, ಜಗಳ, ಕೊಲೆ, ಸುಲಿಗೆ, ಚಿಕ್ಕ ಚಿಕ್ಕ ಮಕ್ಕಳು ಕೂಸುಗಳನ್ನು ಅದನ್ನು ಕಾಣ್ತಾನೆ ಅತ್ಯಾಚಾರ ಮಾಡ್ತಕ್ಕಂಥ ಒಂದು ಕೆಟ್ಟ ಪ್ರಪಂಚದಲ್ಲಿ ನಾವಿದ್ದೇವೆ. ಮನುಷ್ಯನ ಆಯಸ್ಸು 125 ವರ್ಷ ಅಂತ ಹೇಳ್ತಾರೆ. ಯಾರಾದ್ರೂ 125 ವರ್ಷ ಬದುಕ್ತೀವ? 125 ವರ್ಷ ಬದುಕಕ್ಕಾಗ್ತವೆ ಈಗಿನ ಕಾಲದಲ್ಲಿ? ಯಾರು ಭಕ್ತಿವಂತರು, ಪುಣ್ಯವಂತರು, ಹಿರಿಯರು ನಮ್ಮ ತಾತ ಮುತ್ತಾತ್ನ ಕಾಲದಲ್ಲಿ 100 ವರ್ಷ 90 ವರ್ಷ ಬದುಕೋರು. ಈಗೆಲ್ಲರೂ ಕೂಡ ಅರೆ ವಯಸ್ಸು ಹೋಯ್ತಾ ಇದ್ದಾರೆ. ನಮ್ಮ ಕಾಂಡರಾಜನವ್ರಿಗೆ ಏನು ಏಜ್ ಆಗಿರ್ಲಿಲ್ಲ ಅನ್ಕೋತೀನಿ. 50 ಆಗಿರೋದು ಕಷ್ಟ ಅಲ್ಲ. 50 38 ವರ್ಷ ನೋಡಿ, ಅವ್ರು ಸಾಯ ವಯಸ್ಸಲ್ಲ. ಅದಕ್ಕೆ ಈ ಕಲಿಯುಗದಲ್ಲಿ ಎಲ್ಲರಿಗೂ ಕೂಡ ಅಲ್ಪಾಯುಷ್ಯ. ಕಾರಣ ಏನಪ್ಪಾ ಅಂದ್ರೆ ಈ ಭೂಲೋಕದಲ್ಲಿ 3/4 ಭಾಗ ಅನ್ಯಾಯ ತುಂಬೋಗಿದ್ದೇನೆ, 1/4 ಭಾಗ ಮಾತ್ರ ಇರೋದು. ಆ ಧರ್ಮದೇವತೆ ಹಸು ಒಂದು ಕಾಲದ ಮೇಲೆ ಎತ್ಕೊಂಡ್ಬಿಟ್ರೆ ಈ ಕಲಿಯುಗ ಅಂತ್ಯವಾಗ್ಬಿಡುತ್ತಂತೆ. ಅದಕ್ಕಾಗಿ ಈ ಕಲಿಯುಗದಲ್ಲಿ ನಮ್ಮ ಜನ್ಮ ಸಾರ್ಥಕತೆಯನ್ನು ಕಾಣಬೇಕು ಅಂದ್ರೆ ನಮ್ಮ ಕಾಳರಾಜನವರು ಎಂತ ದೇವರಂತ ಮನುಷ್ಯ, ಬಾಳ ದೇವರಂತ ಕಣಪ್ಪ ಅಂತ ಹೇಳಿ ತಾವೆಲ್ಲರೂ ಕೂಡ ಅವರ ಕಣ್ಣನ್ನು ಸುರಿಸ್ತಾ ಇದ್ದಾರೆ. ದೇವರಿಗೆ ಸಿಗ್ತಕ್ಕಂಥ ನಿಜವಾದ ಸ್ವರ್ಗ, ನಿಜವಾದ ಗೆಲುವು, ನಿಜವಾದ ಜಯ. ಕೆಲವು ಸತ್ತಾಗ ಆಡ್ಕೊತಾರೆ, ಬೇಲಿ ಮರೆಯಲು ಎಲ್ಲ ಕೂತ್ಕೊಂಡು ಆಡ್ಕೊತಾರೆ. ಬಡ್ಡಿಗಣ ಓದದೆ ಬಡಲಾಯ್ತು ಕಣ, ಅವ್ನು ಬದುಕಿದ್ದ ಆ ಕಡೆ ಊರ್ಗೂರ್ನೆ ಕತ್ತು ಬೇಯಿಸ್ತಿದ್ದ ಅಂದ್ರೆ ಅದೇ ಅವರಿಗೆ ಸಿಗ್ತಕ್ಕಂಥ ನಿಜವಾದ ನರಕ. ಅದಕ್ಕಾಗಿ ನಮ್ಮ ಅಣ್ಣನವರು ಇರುವಷ್ಟು ಕಾಲ ಸರ್ವರಿಗೂ ಸಕಲರಿಗೂ ಒಳ್ಳೆಯದನ್ನ ಬಯಸಿ ಎಲ್ಲರೂ ಹೃದಯದಲ್ಲಿ ಮನೆ ಮಾಡಿ ಹೊರಟೋಗಿದ್ದಾರೆ. ಅದು ಕೇಳ್ತಾರೆ, 8 ಗೇಣಿಗ ದೇಹ, ರೋಮಗಳು 8 ಕೋಟಿ, ಕೀಲುಗಳು 68, ಎಲುಬು ರಕ್ತ ಮಾಂಸದಿಂದ ಕೂಡಿದ ಈ ದೇಹ ಅಗಲಿದೊಡೆ ಮನೆಯನೆಂಟ ಮನೆಯ ಬಿಟ್ಟು ಹೋದ ಮೇಲೆ ಒಣೆಟಿಲು ಮುಚ್ಚವರು ಕಾಣ. ಮನೆಯನೆಂಟ ಅಂದ್ರೆ ಯಾರು? ತಿಂಡಿ ಮುಟ್ಟಿನ ಬಂದಿರಲ್ಲ ನಮ್ಮ ಪ್ರವೇಣ, ಆ ನೆಂಟಲ್ಲ. ಅಥವಾ ಸರ್ಗೂರಿಂದ ಬಂದಿದಾರಲ್ಲ ಆ ನೆಂಟಲ್ಲ, ಅಥವಾ ಅಕ್ಕಪಕ್ಕದೂರಿಂದ ಬಂದಿರಲ್ಲ ಆ ನೆಂಟಲ್ಲ. ಮನೆ ನೆಂಟ ಅಂದ್ರೆ ಈ ದೇಹವೆಂಬ ದೇಗುಲವನ್ನ ಆ ಆತ್ಮನೆಂಬ ನೆಂಟ ಬಿಟ್ಟು ಹೋದ ಮೇಲೆ ನಮ್ ತಕೊಂಡೋಗಿ ಮಣ್ಣಿಟ್ಟಲ್ಲಿ ಮುಚ್ಚಿ ಬಿಡ್ತಾರೆ, ಇಲ್ಲಾಂದ್ರೆ ಚಿತೆಲಾಗಿ ಬೇಯಿಸ್ಬಿಡ್ತಾರೆ. ಅದಕ್ಕಾಗಿ ಈ ಮನುಷ್ಯನ ದೇಹಕ್ಕೆ ಉಸಿರುವ ತನಕ ಮಾತ್ರ ಬೆಲೆ. ಉಸಿರು ಹೋಗ್ತಾ ಇದೆ ಅಂತ ಗೊತ್ತಾಗ್ಬಿಟ್ರೆ ತಂದೆ ಆಗ್ಲಿ, ತಾಯಿ ಆಗ್ಲಿ, ಬಂಧುವಾಗ್ಲಿ, ಬೆಳಗವಾಗ್ಲಿ, ಅಣ್ಣನಾಗ್ಲಿ, ತಮ್ಮನಾಗ್ಲಿ ಬೇಗ ಬೇಗ ಆಚೆ ಅಂತ ಹೇಳಿ ತೋರಿ ಈಚೆಗೆ ಬಿಡ್ತಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ ಮನೇನೆ ಬಿಡಬೇಕು ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ, ಕಾಲಿಗೆ ಹಾಕುವ ಚಪ್ಪಲಿ ಉಂಟು ಮನೆ ಒಳಗಡೆ ಜಾಗ, ಸತ್ತ ಮಾನವನ ದೇಹಕ್ಕೆಲ್ಲ ಮನೆ ಒಳಗಡೆ ಜಾಗ. ಸಿಟಿಗಳಲ್ಲಿ ಮನೆ ಒಳಗಡೆ ಚಪ್ಪಲಿನ ಹಾಕೊಂಡು ಓಡಾಡ್ತಾರೆ. ಆ ಚಪ್ಪಲಿಗಿರ್ತಕ್ಕಂಥ ಬೆಲೆನೂ ಕೂಡ ಈ ಮನುಷ್ಯನಿಗಿಲ್ಲ ಉಸಿರೋದ ಮೇಲೆ. ಅದಕ್ಕಾಗಿ ಈ ಮನುಷ್ಯನ ಜನ್ಮ ಸಾರ್ಥಕತೆಯನ್ನು ಕಾಣಬೇಕು ಅಂದ್ರೆ ಹೇಳ್ತಾರೆ, ಹಿಟ್ಟರೆ ಸಗಣಿಯಾದ, ತಟ್ಟಿದರೆ ಕರುಣಾದ, ಸುಟ್ಟರೆ ನಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ. ಒಂದು ಹಸು ಕಸವನ್ನ ತಿಂದ್ರು ಕೂಡ ನಮ್ಗೆ ಅಮೃತವನ್ನ, ಹಾಲನ್ನ ಕೊಡುತ್ತೆ. ಆ ಹಾಲನ್ನ ಕಾಯಿಸಿ ನಾವು ಬೆಣ್ಣೆ ಮಾಡ್ಕೋತೀವಿ, ಮಜ್ಜಿಗೆ ಮಾಡ್ಕೋತೀವಿ, ತುಪ್ಪ ಮಾಡ್ಕೋತೀವಿ. ಆದ್ರೆ ಮನುಷ್ಯ ಒಂದೇ ತಟ್ಟೆಯಲ್ಲಿ ಉಂಡು ಬೆನ್ನಿಂದ ಕೆಡದಾಗ ಮಾತಾಡ್ತಾನೆ. ಅದಕ್ಕಾಗಿ ಆ ಹಸುವಿಗಿಂತ ಕೀಳಾದೆ ಮಾನವ. ಹೇಳ್ತಾರೆ, ನಾರಿಯರ ಕೈಯಲ್ಲಿ ಕೇರು ಮರವಾದೆ, ಅಜ್ಜಿಯರ ಕೈಯಲ್ಲಿ ಊರುಗೋಲಾದೆ, ಸತ್ತಾಗ ಬರುವಂತ ಚಟ್ಟವಾದೆ, ನೀನಾರಿಗಾದೆಯೋ ಉಡು ಮಾನವ. ನೋಡಿ, ಬಿದಿರಿಂದ ನಾವು ತರದಾಕಿದ್ರೆ ಒಂದು ಮನೆ ಕಟ್ಕೋಬಹುದು. ಹಾಗೆ ಅಜ್ಜಿಯರ ಕೈಯಲ್ಲಿ ಊರುಗೋಲಾಗಿ ಆಸರೆ ಆಗುತ್ತೆ. ಹಾಗೆ ನಾರಿಯರ ಕೈಯಲ್ಲಿ ಕೇರುವಂತ ಮರವಾಗುತ್ತೆ. ನಾವು ಸತ್ತಾಗ ನಮಗೆ ಹೊರತಕ್ಕಂಥ ಚಟ್ಟವಾಗುತ್ತೆ. ಆ ಬಿದಿರಿಗಿಂತಲೂ ಕೀಳಾಗುತ್ತೆ ಮಾನವ ಅಂತೇಳಿ. ಅದಕ್ಕಾಗಿ ಈ ಕಲಿಯುಗದಲ್ಲಿ ನಮ್ಮ ಜನ್ಮ ಸಾರ್ಥಕತೆಯನ್ನು ಕಾಣಬೇಕು ಅಂದ್ರೆ ನಾವು ಇರುವಷ್ಟು ಕಾಲ ಸರ್ವರಿಗೂ ಸಕಲರಿಗೂ ಒಳ್ಳೆಯದನ್ನ ಬಯಸುತ್ತಾ ನಾವು ಬದುಕಿದಾಗ ಮಾತ್ರ ಈ ಜನ್ಮ ಸಾರ್ಥಕವಾಗುತ್ತೆ. 38 ವರ್ಷಗಳು ಬದುಕಿದ್ರು ಕೂಡ ನಮ್ಮ ಅಣ್ಣನವರು ಕಾಳರಾಜ ಅವರು ಇಡೀ ಗ್ರಾಮದಲ್ಲಿ ಎಲ್ಲರ ಪ್ರೀತಿಯನ್ನು ಗಳಿಸಿ ಈ ದಿವಸ ಅವರ ದೇಹ ಮಾತ್ರ ಮರೆಯಾಗಿದೆ. ಆದ್ರೆ ಅವರು ಮಾಡಿರ್ತಕ್ಕಂಥ ದಾನ ಧರ್ಮ, ಅವರ ನಡೆನುಡಿ, ಅವರ ಒಳ್ಳೆತನ ಎಂದೆಂದೂ ನಮ್ಮ ಮನದಲ್ಲಿ ಶಾಶ್ವತವಾಗಿಲ್ಲ ಅಂತ ಹೇಳ್ತೇವೆ. ಯಾಕೆ ನಾವು 11 ದಿನಕ್ಕೆ ಈ ಒಂದು ಕಾರ್ಯವನ್ನು ಮಾಡಿಸ್ಬೇಕು? 21 ದಿನಕ್ಕೆ ಮಾಡಿಸ್ಬೋದಲ್ಲ? ನಮ್ಮ ತಾಯಿದರಿಗೆ ಮಡಿ ಮಾಡಕ್ಕೆ ಇನ್ನೂ ಅನುಕೂಲವಾಗುತ್ತಲ್ಲ, ಯಾಕೆ ನಾವು 11 ದಿನಕ್ಕೆ ಮಾಡಿಸ್ಬೇಕು? ಯಾಕೆಂದ್ರೆ ದೊಡ್ಡವರು ಮನುಷ್ಯನ ಜೀವನವನ್ನು 3 ರೀತಿ ವಿಂಗಡಣೆ ಮಾಡಿದ್ದಾರೆ. ಬಾಲ್ಯ 3 ದಿನ, ಯೌವನ 3 ದಿನ, ಮುಪ್ಪು 3 ದಿನ, ಒಟ್ಟು 9 ದಿನಗಳಾಯ್ತು. ಹುಟ್ಟೋದು 1 ದಿನ, ಸಾಯೋದು 1 ದಿನವನ್ನು ಸೇರಿ 11 ದಿನಕ್ಕೆ ಅನ್ನ ನೀರನ್ನ ಹಾಕಿ
ಹಾಲು ತುಪ್ಪವನ್ನು ಎರಡು ಈ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೀವಿ, ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಕಾಣರಾಜನವರ ಆತ್ಮ ಸ್ವರ್ಗವನ್ನು ಸೇರಿಬಿಟ್ಟಿದೆಯಾ? ಅವರ ಆತ್ಮ ಇನ್ನು ಸ್ವರ್ಗವನ್ನು ಸೇರಿಲ್ವಂತೆ ನೋಡಿ. ಅವರ ಮನೆಯ ಸಾರ್ಲಿ ಕೂತ್ಕೊಂಡು ಒಂದು ಹಸಿರು ಗಿಡದ ಮೇಲೆ ಉಳುವಾಗಿ ಕೂತ್ಕೊಂಡು ಎಲ್ಲರನ್ನೂ ಕೂಡ ನೋಡ್ತಾ ಇದ್ದಂತೆ. ನನ್ನ ಅಕ್ಕ ತಂಗಿಯರಿದ್ದಾರೆ, ನನ್ನ ಬಂಧು ಬಳಗ ಇದ್ದಾರೆ, ನನ್ನ ತಾಯಿ ಇದ್ದಾರೆ, ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ನನ್ನ ಸ್ನೇಹಿತರು ಬಳಗ ಇದ್ದಾರೆ, ನನ್ನ ಕುಲಬಾಂಧವರಿದ್ದಾರೆ. ಆದ್ರೆ ಈ ದಿವಸ ನಾನು ಇಲ್ವಲ್ಲ, ಇನ್ನಷ್ಟು ವರ್ಷ ಬಾಳ್ಬೇಕು ಅಂತೇಳಿ ಆಸೆ ಪಟ್ರೆ ಆ ಭಗವಂತ ನನ್ನನ್ನು ಎಡೆಬಿಡದೆ ಕರ್ಕೊಂಡು ಹೋದ್ನಲ್ಲ ಅಂತೇಳಿ ದುಃಖವನ್ನು ಮಾಡ್ತಾ ಕಣ್ಣೀರು ನೆಡ್ತಾ ಕೂತಿದೆ ಅಂತೆ. ಹಾಗಾದ್ರೆ ಎಲ್ಲಿದೆ ಅವರ ಆತ್ಮ? ಹಸಿರು ಗಿಡದ ಮೇಲೆ ಕಾಳರಾಜಣ್ಣನವರ ಉಸಿರುತ್ತಾ ಕುಳಿತು ಬಂಧು ಬಳಗವ ನೋಡುತ್ತಾ ಕಣ್ಣೀರಿಡುತ್ತಾ ತಾಯಿ ಇದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ನನ್ನ ಬಂಧು ಬಳಗವೆಲ್ಲ ಬಂದು ಸೇರಿದ್ದಾರೆ, ಇದ್ದಾರೆ, ನನ್ನ ಬಂಧು ಬಳಗವೆಲ್ಲ ಬಂದು ಸೇರಿದ್ದಾರೆ. ಅಯ್ಯೋ ವಿಧಿಯೇ ಶಿವನೇ, ಅಯ್ಯೋ ವಿಧಿಯೇ ಶಿವನೇ. ನನ್ನ ತಾಯಿ ಗೋಕುಂಠವಿದ್ದಾರೆ, ನನ್ನ ಸ್ನೇಹಿತರ ಬಳಗ ಇದ್ದಾರೆ, ಆದ್ರೆ ದಿವಸ ನಾನೇ ಇಲ್ವಲ್ಲ ಅಂತ ಹೇಳಿ ಅವರ ಆತ್ಮ ದುಃಖವನ್ನು ಮಾಡ್ತಾ ಇದ್ದಂತೆ. ಹಾಗಾಗಿ ನೀವು ಕೂಗ್ತಕ್ಕಂಥ ಒಂದು ಭಕ್ತಿ ಕೂಗು ಅವರ ಸ್ವರ್ಗದ ಹಾದಿಗೆ ಮೆಟ್ಲಾಗುತ್ತಂತೆ. ಪ್ರತಿನಿತ್ಯ ನಾವು ಇಲ್ಲ ಸಲ್ಲದ ಮಾತನಾಡಿ ನಮ್ಮ ಜನ್ಮವನ್ನ ಕಳ್ಕೊಂಡ್ಬಿಡ್ತೀವಿ. ಆದರೆ ಈ ಜನ್ಮ ಸಾರ್ಥಕತೆಯನ್ನು ಕಾಣಬೇಕು ಅಂದ್ರೆ ಯಾರು ಆ ಭಗವಂತನಲ್ಲಿ ಅಪರಿಮಿತವಾದ ಭಕ್ತಿಯನ್ನು ಇಟ್ಟಿರ್ತಾರೋ, ಪರಮಾತ್ಮ ನಮ್ಮನ್ನು ಕೈ ಬಿಡದೆ ಕಾಪಾಡು ಅಂತೇಳಿ ಯಾರು ಪರಮಾತ್ಮನಲ್ಲಿ ಅಪರಿಮಿತವಾದ ಭಕ್ತಿಯನ್ನು ಇಟ್ಟಿರ್ತಾರೋ ಅಂತವರ ಕಷ್ಟವನ್ನು ಪರಮಾತ್ಮ ಹುಲ್ಕಡ್ಡಿ ತೇಲುಗುರುತಿ ತಿಳಿಸ್ಬಿಡ್ತಾರಂತೆ. ನಮ್ಮ ಕಾಳರಾಜಣ್ಣನವರ ಮನೆಗೆ ಬಂದಿರತಕ್ಕಂಥ ಕಷ್ಟ ಪರಮಾತ್ಮ ಆದಷ್ಟು ಬೇಗ ದೂರ ಮಾಡ್ಲಿ ಅಂತ ಹೇಳ್ತಾರೆ. ನಮ್ಮ ಅಣ್ಣನವರು ಅವರ ಅಣ್ಣ ತಮ್ಮದಿರ ಹೊಟ್ಟೆಲೋ, ಅವರ ಅಣ್ಣ ತಮ್ಮದಿರ ಮಕ್ಕಳು, ಅಕ್ಕ ತಂಗಿರ ಮಕ್ಕಳು ಹೊಟ್ಟೆಲೋ ಖಂಡಿತವಾಗಲೂ ಮಗನಾಗಿ ಹುಟ್ಟು ಬರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ತಮ್ಮೆಲ್ಲರ ಪಾದಚರಣೆಗಳಿಗೆ ವಂದಿಸಿ ನಮ್ಮ 200 ಗ್ರಾಮದ ಮಹಾನ್ ಜನತೆಗೆ, ಸವಿತ ಸಮಾಜದ ಎಲ್ಲ ಕುಲಬಾಂಧವರಿಗೆ, ಆತ್ಮೀಯ ಸಹೋದರರಿಗೆ, ಎಲ್ಲ ತಾಯಂದಿರಿಗೂ ಕೂಡ ವಂದಿಸಿ, ಹಾಗೆ ಸರ್ವ ಸಮಾಜದ ಜನತೆಗೂ ಕೂಡ ಆ ಪರಮಾತ್ಮ ಮಲೆಮಾದೇಶ್ವರ ಹಾಗೆ ಕಾಳಿಕಾಂಬೆಯ ಆಶೀರ್ವಾದ ಇರಲಿ ಅಂತ ಹೇಳ್ತಾ